ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಹೃದಯದಲ್ಲಿ ಒಂದು ಪ್ರಶ್ನೆ ಇದೆ. ನನ್ನ ಜೀವನದಲ್ಲಿ ಶಾಂತಿ ಹೇಗೆ ಸಿಗುತ್ತದೆ? ಅದಕ್ಕೆ ಉತ್ತರವನ್ನು ನಾನು ಇಂದು ನಿನಗೆ ಹೇಳಲು ಬಂದಿದ್ದೇನೆ. ಪಾರ್ಥ, ಈ ಜಗತ್ತಿನಲ್ಲಿ ಜನರು ಅನೇಕ ಮಾರ್ಗಗಳನ್ನು ಹುಡುಕುತ್ತಾರೆ. ಯಶಸ್ಸಿನ ಮಾರ್ಗ, ಹಣದ ಮಾರ್ಗ, ಪ್ರಸಿದ್ಧಿಯ ಮಾರ್ಗ. ಆದರೆ ನಿಜವಾದ ಶಾಂತಿಯ ಮಾರ್ಗ ಒಂದೇ, ಅದು ಭಕ್ತಿ. ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಯಾರು ನಿಜವಾದ ಭಕ್ತಿಯಿಂದ ನನ್ನನ್ನು ನೆನೆಸುತ್ತಾರೆ, ಅವರ ಹೃದಯದಲ್ಲಿ ನಾನು ಸದಾ ವಾಸಿಸುತ್ತೇನೆ. ಭಕ್ತಿ ಎಂದರೆ ಕೇವಲ ದೇವಾಲಯಕ್ಕೆ ಹೋಗುವುದು ಅಲ್ಲ. ಭಕ್ತಿ ಎಂದರೆ ಕೇವಲ ಪೂಜೆ ಮಾಡುವುದು ಕೂಡ ಅಲ್ಲ. ಭಕ್ತಿ ಎಂದರೆ ನಂಬಿಕೆ. ನಿನ್ನ ಜೀವನದಲ್ಲಿ ಏನೇ ಆಗಲಿ, ದೇವರ ಮೇಲೆ ನಂಬಿಕೆ ಇಡುವುದು. ಸಂತೋಷ ಬಂದಾಗ ದೇವರನ್ನು ಮರೆಯಬಾರದು. ದುಃಖ ಬಂದಾಗ ದೇವರನ್ನು ಪ್ರಶ್ನಿಸಬಾರದು. ಪಾರ್ಥ, ನಿಜವಾದ ಭಕ್ತನು ಹೇಗಿರುತ್ತಾನೆ? ಅವನು ಯಾರನ್ನೂ ದ್ವೇಷಿಸುವುದಿಲ್ಲ. ಅವನು ಎಲ್ಲರಿಗೂ ಪ್ರೀತಿ ಕೊಡುತ್ತಾನೆ. ಅವನ ಮನಸ್ಸು ಶಾಂತವಾಗಿರುತ್ತದೆ. ಅವನ ಹೃದಯದಲ್ಲಿ ಅಹಂಕಾರ ಇರೋದಿಲ್ಲ. ಅವನು ಯಾರಿಗೂ ನೋವು ಕೊಡಲು ಬಯಸುವುದಿಲ್ಲ. ಅಂತಹ ಹೃದಯದಲ್ಲೇ ನಾನು ವಾಸಿಸುತ್ತೇನೆ. ನೀನು ಕೆಲವೊಮ್ಮೆ ಯೋಚಿಸುತ್ತೀಯ, ದೇವರು ನನ್ನ ಪ್ರಾರ್ಥನೆ ಕೇಳುತ್ತಾನಾ? ಹೌದು ಪಾರ್ಥ, ನಿನ್ನ ಪ್ರತಿಯೊಂದು ಪ್ರಾರ್ಥನೆಯನ್ನು ನಾನು ಕೇಳುತ್ತೇನೆ. ಆದರೆ ನಾನು ಯಾವಾಗಲೂ ನಿನ್ನ ಕೇಳಿದ ರೀತಿಯಲ್ಲಿ ಉತ್ತರ ಕೊಡ್ಲಿಕ್ಕಿಲ್ಲ. ಯಾಕೆಂದರೆ ನಾನು ನಿನ್ನ ಜೀವನದ ಸಂಪೂರ್ಣ ಚಿತ್ರವನ್ನು ನೋಡುತ್ತೇನೆ. ನೀನು ಒಂದು ಕ್ಷಣವನ್ನು ಮಾತ್ರ ನೋಡುತ್ತೀಯ. ನೀನು ದೇವರನ್ನು ಕೇವಲ ಸಮಸ್ಯೆ ಬಂದಾಗ ಮಾತ್ರ ನೆನೆಸಬೇಡ. ಪ್ರತಿದಿನ ಒಂದು ಕ್ಷಣ ನನ್ನನ್ನು ನೆನೆಸು. ನಿನ್ನ ಹೃದಯದಿಂದ ಹೇಳು, ಕೃಷ್ಣ, ನನ್ನ ಜೀವನವನ್ನು ನೀನೇ ಮಾರ್ಗದರ್ಶನ ಮಾಡು. ಆ ಒಂದು ನಂಬಿಕೆ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಪಾರ್ಥ, ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತದೆ. ಜನರು ಬದಲಾಗುತ್ತಾರೆ, ಸಂದರ್ಭಗಳು ಬದಲಾಗುತ್ತವೆ. ಆದರೆ ದೇವರ ಪ್ರೀತಿ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ನೀನು ನನ್ನ ಮೇಲೆ ಭರವಸೆ ಇಟ್ಟರೆ ನಾನು ನಿನ್ನನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಯಾದಿರಲಿ, ನೀನು ಒಬ್ಬನೇ ಅಲ್ಲ. ನಿನ್ನ ಹೃದಯದ ಒಳಗೆ ನಾನು ಇದ್ದೇನೆ. ನಿನ್ನ ಪ್ರಯಾಣದಲ್ಲಿ ನಾನು ನಿನ್ನ ಜೊತೆ ನಡೆಯುತ್ತಿದ್ದೇನೆ. ನಿನ್ನ ಭಕ್ತಿ ಸತ್ಯವಾಗಿದ್ದರೆ ನಿನ್ನ ಜೀವನದಲ್ಲಿ ಶಾಂತಿ ಮತ್ತು ಬೆಳಕು ಬರುತ್ತದೆ. ಇಂದು ಒಂದು ನಿರ್ಧಾರ ಮಾಡು. ಭಯವನ್ನು ಕಡಿಮೆ ಮಾಡು. ನಂಬಿಕೆಯನ್ನು ಹೆಚ್ಚಿಸು. ಪ್ರತಿದಿನ ಸ್ವಲ್ಪ ಸಮಯ ದೇವರನ್ನು ನೆನೆಸು. ಅಲ್ಲಿ ನಿನಗೆ ನಿಜವಾದ ಶಾಂತಿ ಸಿಗುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು. ನಾಳೆ ಮತ್ತೆ ನಿನಗೆ ಒಂದು ಹೊಸ ಸಂದೇಶ ಕೊಡುತ್ತೇನೆ. ಹರಿ ಓಂ.